ಹಸುಗಳ ಕಳ್ತನ ಆಗ್ತಾಯಿದೆ. ಸೊ ನಿಮ್ಮದು 2 ವರ್ಷದಿಂದ ಹಸುಗಳು ಕಳ್ತನ ಆಗಿದೆ. ನಿಮ್ಮ ಹಸುಗಳು ಸಿಕ್ಕಿದೆಯಾ ಸರ್? ಹಾಂ ಸರ್, ದೇವ್ರ ದಯೆಯಿಂದ ನಮ್ಮ ಹಸುಗಳು ಸಿಕ್ತು ನಮಗೆ. ಅಂದರೆ ಅದರಲ್ಲಿ ನಮ್ಮ ಎಫರ್ಟು, ಮೀಡಿಯಾ ಎಫರ್ಟು ಮತ್ತು ನಿಮ್ಮದೇ ಚಾನಲ್ದು ಎಫರ್ಟು ತುಂಬ ಇದೆ. ಅಂದರೆ ಕಳ್ತನ ಇವಾಗಲೂ ನಡೀತಾನೆ ಇದೆ. ಅಂದರೆ ನಾನಾ ರೀತಿ ಅವಾಗ ಕಳ್ತನ ಮಾಡಿದವರೆಲ್ಲ ಸ್ಟಾಪ್ ಮಾಡಿದ್ದಾರೆ. ಈಗ ಮಾಡಿರೋದು ಮೇಯ್ನಾಗಿ ಬಂದು ಅಂದರೆ ಇಲ್ಲಿಂದ ಬೇರೆ ಸ್ಟೇಟ್ಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಲುವಾಗಿ ಕಳ್ತನ ನಡೀತಾ ಇದೆ ಇನ್ನೂ. ಈಗ ನಾವು ಬೆಂಗಳೂರು ಗ್ರೂಪ್ಗಳಲ್ಲೆಲ್ಲ ನೋಡಿದ್ರೆ ಹಸು ಗ್ರೂಪ್ಗಳಲ್ಲೆಲ್ಲ ಇನ್ನೂ ಸ್ಟಾಪ್ ಆಗಿಲ್ಲ ಕಳ್ತನ. ಡೈಲಿ ನೋಡ್ತಾನೆ ಇರ್ತೀವಿ ಕರುಗಳು ಕಳ್ತನ ಆಗಿರೋದು, ಇದು ಮಾಡಿರೋದು. ಈಗ ಸಿಟಿಗಳಲ್ಲಿ ರೇವಲ್ ಬಿಟ್ಟಿರ್ತಾರೆ, ಬೆಳಿಗ್ಗೆ ಎಲ್ಲ ಅಬ್ಸರ್ವ್ ಮಾಡ್ತಾರೆ ಎಲ್ಲಿ ದನಗಳು ಎಲ್ಲೆಲ್ಲಿ ಇರ್ತವೆ ಅನ್ನೋದನ್ನ. ಸಂಜೆ ಆಯಿತು ಅಂದರೆ ಹಸುಗಳು ಕಳ್ತನ ಇವಾಗಲೂ ನಡೀತಾ ಇದೆ. ಈಗ ನಿಮ್ಮ ಹಸುಗಳು ಕಳ್ತನ ಆಗಿದ್ವಲ್ಲ, ಹೌದು. ಅದು ಅವತ್ತಿನ ದಿನ ಏನಾಯಿತು ಸರ್? ಅದು ಆಗಸ್ಟ್ 23 ಇಲ್ಲ 24 ಅನ್ಸುತ್ತೆ. ಮನೆಯಲ್ಲೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ತಿದ್ರು. ನೈಟ್ 12:30 1 ಗಂಟೆವರೆಗೂ ನಾವೆಲ್ಲ ಎಚ್ಚರ ಇದ್ದೋ. ತಿರ್ಗಾ 1 ಗಂಟೆಗೆ ನಾವು ಬಾಗ್ಲು ಹಾಕೊಂಡು ಹೋಗಿ ಮಲ್ಕೊಂಡಾದ್ಮೇಲೆ 2 ಗಂಟೆ ರಾತ್ರಿಲಿ ಸುಮಾರು 2 ಗಂಟೆ ಟೈಮ್ ಅಂತಲೇ ಕದ್ದಿರೋದು. ಅದೊಂದು ದೊಡ್ಡ ಗ್ಯಾಂಗು, 3ರಿಂದ 5 ಜನ ಬರ್ತಾರೆ. ಎಲ್ಲ ಸುಮ್ಮನೆ ವಾತಾವರಣ ಎಲ್ಲ ಅಬ್ಸರ್ವ್ ಮಾಡಿ ಹಸು ಕಳ್ತನ ಮಾಡಿರೋದು. ಅದು ಅಂದರೆ ಮನೆ ಬಾಗ್ಲಿಗೆ ಬಂದು ಟೆಂಪೋಗಳಾಗಲಿ ಇನ್ನೊಂದಾಗಲಿ ನಿಲ್ಲಿಸಲ್ಲ. 1-2 ಕಿಲೋಮೀಟ್ರ್ ಹಿಂದೆನೇ ನಿಲ್ಲಿಸಿ ಹಸ್ಗಳನ್ನ ನೀಟಾಗಿ ಪ್ಲ್ಯಾನ್ ಮಾಡಿ ಅವನ್ನೆಲ್ಲ ಹಗ್ಗ ಬಿಚ್ಚಿ ನೀಟಾಗಿ ಹಿಡ್ಕೊಂಡು ಹೋಗಿ ಬ್ಯಾಟ್ರಿ ಸಮೇತ ಹಾಕಿ ನೋಡಿ. ನೀವು ವಿಡಿಯೋದಲ್ಲಿ ನೋಡಿರ್ತೀರ, ನಿಮ್ಗೆ ಗೊತ್ತಿರ್ತದೆ ಯಾವ್ಯಾವ ರೀತಿ ಕಳ್ತನ ಮಾಡೋರೆ, ಅವರೆಲ್ಲ ಸೆಲೆಕ್ಷನ್ ಮಾಡ್ಯವ್ರೆ ಅನ್ನೋದು. ಹಂಗೆಲ್ಲ ಸೆಲೆಕ್ಷನ್ ಮಾಡಿ ಕತ್ಕೊಂಡು ಹೋಗಿ ಕೊನೆಗೆ ಅವರೇನು ಅಂದರೆ ಈಗ ಎಲ್ಲರ ಸಪೋರ್ಟ್ ಇತ್ತಲ್ಲ, ಮೀಡಿಯಾ ಮತ್ತು ಯೂಟ್ಯೂಬರ್ ಸಪೋರ್ಟ್ ಇದ್ದುದ್ರಿಂದ ಎಲ್ಲ ಕಡೆ ವೀಡಿಯೋ ಸ್ಪ್ರೆಡ್ ಆಯಿತು. ಅವ್ರು ಬೇರೆ ಸೇಲ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಹಸುಗಳು ಅಲ್ಲೇ ಇತ್ತು. ಅದೇ ತಕ್ಷಣ ಬೇರೆ ಕಡೆ ಕಳ್ತನ ಮಾಡೋಕ್ಕೆ ಹೋಗಿ ತಗ್ಲಾಕೊಂಡು ಆ ಟೈಮಲ್ಲಿ ಎನ್ಕ್ವೈರಿ ಮಾಡಿದಾಗ ನಮ್ಮ ಹಸುಗಳು ಇರೋದು ಗೊತ್ತಾಯಿತು. ಆಮೇಲೆ ಸಿಕ್ತು ನಮಗೆ. ಅವ್ರು ಯಾವ ರೀತಿ ಬಂದವ್ರೆ, ಯಾವ ರೀತಿ ಹಸುಗಳು ಹಿಡ್ಕೊಂಡು ಹೋಗೋರೆ ಅನ್ನೋದು CCTVಲಿ ನೀಟಾಗಿ ಗೊತ್ತಾಯಿತು. ಮತ್ತು ಕರಡ್ರೆಲ್ಲ ಮುಖಕ್ಕೆಲ್ಲ ಮಾಸ್ಕ್ ಎಲ್ಲ ಹಾಕೊಂಡಿದ್ರು. ಹಂಗಾಗಿ ಇವರೇ ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಅಂದರೆ ಫೋಟೇಜ್ ಎಲ್ಲ ಇರೋದ್ರಿಂದ ಸ್ವಲ್ಪ ಯೂಸ್ ಆಯ್ತು. ಅದು ನೀವು CCTVನ ಸಿಗ್ನಲ್ ಕೊಡ್ತಾ ನಿಮಗೆ ಈಗ ನೈಟ್ ಕಳ್ತನ ಆದರೆ ಬೆಳಗ್ಗೆ ಗೊತ್ತಾಯ್ತಾ ಇಲ್ಲ ನೈಟೇ ಗೊತ್ತಾಯ್ತಾ ನಿಮಗೆ? ಸರ್, ನಮ್ಮದು ಅವಾಗೆಲ್ಲ ಸ್ಟ್ರಕ್ಚರ್ ಹೆಂಗಿತ್ತು ಅಂದರೆ ಓಪನ್ ಫೀಲ್ಡಲ್ಲಿ ಕಟ್ಟಾಗ್ತಿದ್ದೋ. ಯಾರು ಬೇಕಾದರೂ ಬಂದು ಹಿಡ್ಕೊ ಹೋಗೋ ಥರ ಇತ್ತಿತ್ತು. ಅವಾಗೆಲ್ಲ ಇದೆಲ್ಲ ಮಾಡ್ತಿರ್ಲಿಲ್ಲ. ಗೇಟು ಮತ್ತು ಮತ್ತೊಂದು ಇನ್ನೊಂದು ಯಾವುದೇ ರೀತಿ ಸೇಫ್ಟಿ ಮಾಡಿರಲಿಲ್ಲ. CC ಕ್ಯಾಮ್ರಾ ಮಾತ್ರ ಹಾಕ್ಸಿದ್ವಿ. ಇವಾಗೆಲ್ಲ ಫುಲ್ಲು ಫೆನ್ಸಿಂಗ್ ಎಲ್ಲ ಮಾಡಿಸಿ, ಆಮೇಲೆ ಇವಾಗ CC ಕ್ಯಾಮ್ರಾ ಹೆಂಗೆ ಅಂದರೆ ಯಾರಾದ್ರು ಬಂದರೆ ಅಲರ್ಟ್ ಆಗೋ ಥರ ಆ ಥರ CC ಕ್ಯಾಮ್ರಾನು ಹಾಕ್ಸಿದ್ದೀವಿ. ಗೊತ್ತಾಗಬೇಕಲ್ಲ ನಮಗೆ ಯಾರು ಬಂದವ್ರೆ, ಎಂಟ್ರಿ ಆಗೋರೆ. ಅದು ಮೋಷನ್ ಕಂಟ್ರೋಲ್ ಎಲ್ಲ ನಮ್ಮ ಕೈಲೇ ಇರುತ್ತೆ. ಮೋಷನ್ ಎಲ್ಲ ಡಿಟೆಕ್ಟ್ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಇಲ್ಲ, ನಮ್ಗೆ ಅವಾಗೆಲ್ಲ ಹೆಂಗಿತ್ತು ಅಂದರೆ ಹಸುಗಳೆಲ್ಲ ಯಾರು ಕಳ್ತನ ಮಾಡ್ತಾರೆ ಅನ್ನೋ ಥರ ಇದ್ದು. ಆ ಟೈಮಲ್ಲಿ ಹೆಂಗೆ ಅಂದರೆ ಮಹಾರಾಷ್ಟ್ರದವರೆಲ್ಲ ಈ ಕಡೆಗೆ ಬಂದಿದ್ರು, ಕರ್ನಾಟಕಕ್ಕೆ ಬಂದಿದ್ರು ಹಸುಗಳಿಗೆ. ಅವಾಗ ಒಂದೊಂದು ಹಸುಗಳಿಗೆ ತುಂಬ ರೇಟ್ ಇತ್ತು. ಇವಾಗಲೂ ರೇಟ್ ಇದೆ, ಅವಾಗಲೂ ರೇಟ್ ಇತ್ತು. ಅವರೆಲ್ಲ ಸೆಲೆಕ್ಷನ್ ದನಗಳನ್ನ ಹಿಡ್ದು ಬೇರೆ ಕಡೆ ಸಾಕ್ಸೋಕ್ಕೆ ಸಲುವಾಗಿಯೇ ಕಳ್ತನ ಮಾಡಿದ್ದು. ಅಂದರೆ ನಾವು ನಾರ್ಮಲಾಗೆ ಮನ್ಸೂನ್ ಹೆಂಗೆ ಅಂದರೆ ಹ್ಯೂಮನ್ ಟೆಂಡೆನ್ಸಿ 2ರಿಂದ 3 ಗಂಟೆ ಟೈಮಿಂಗ್ಸಲ್ಲಿ ಒಳ್ಳೆ ನಿದ್ದೆ ಬರ್ತದೆ. ಆ ಟೈಮಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಳ್ತನ ಮಾಡೋರು ಅದನ್ನೇ ಅಡ್ವಾಂಟೇಜಾಗಿ ತಗೊಂಡು 2ರಿಂದ 4 ಗಂಟೆ ಒಳಗಡೆ, 3 ಗಂಟೆ ಒಳಗಡೆ, 4 ಗಂಟೆ ಅಂದರೆ ಹಸುಗೆ ಹಾಲು ಜಾಸ್ತಿ ದನ ಇರೋರು ಬೇಗ ಹಾಲು ಕರಿಯೋಕೆ ಹೇಳ್ತಾರಲ್ಲ. ಹಂಗಾಗಿ ಅವರು ಟೈಮಿಂಗ್ಸು ಪಕ್ಕ ಅಬ್ಸರ್ವ್ ಮಾಡೇ ದನಗಳು ಎತ್ತಿರೋದು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹಾಲು ಕರಿಯೋಕೆ ಬಂದ್ವಲ್ಲ, ಆ ಟೈಮಲ್ಲಿ ಹೆಂಗೆ ಅಂದರೆ ನಾವು ತುಂಬ ಕಡೆ ಸಾಲ ಮಾಡಿ ಲೋನ್ಗಳು ಮಾಡಿ ದನ ತೆಗ್ದಿದ್ದು. ಅದಲ್ಲದೆ ಅವೆರಡು ಹಸುಗಳು ಬಂದು ನಮಗೆ ಮನೆಯಿಂದನೇ ಚಿಕ್ಕ ಕರುಗಳಿಂದ ಸಾಕಿದ್ದು. ಹೆಚ್ಚು ಕಮ್ಮಿ ಅವಕ್ಕೆ ಡೈಲಿ ಒಂದೊಂದು ಕರುಗಳಿಗೆ 3 ಲೀಟ್ರ್ ಒಂದೊಂದು ಟೈಮ್ಗೆ ಹಾಲು ಕೊಟ್ಟು ಸಾಕಿದ್ದು. ಬರೀ ಹಾಲಿನ ಬೆಲೆ ಲೆಕ್ಕ ಹಾಕಿದ್ರೆ ಒಂದೊಂದು ಹಸುಗಳು 40,000 40,000 ಹತ್ತತ್ರ ಹಾಲು ಕುಡಿದ್ಬಿಟ್ಟವು. ಆ ಮಟ್ಟಕ್ಕೆ ಸಾಕಿದ್ದು. ಅಂದರೆ ಅದು ಹೇಳೋಕ್ಕಾಗಲ್ಲ, ಒಂಥರ ಹಾರ್ಟ್ ಅಟ್ಯಾಕ್ ಆದಂಗೆನೆ ಅದು. ಸದ್ಯ ನಮ್ಮ ಅಮ್ಮ ಎಲ್ಲ ಒಂದೊಂದು ವಾರಗಟ್ಟಲೆ ಹತ್ಬಿಟ್ಟವ್ರ ದನಗಳು ಇಲ್ಲ ಅಂದ್ಬಿಟ್ಟು. ಹೆಂಗೋ ಒಂದು 15 ದಿವಸದಲ್ಲೇ ಸಿಕ್ತೋ ದನಗಳು. ಅದೊಂದು ಖುಷಿ. ಮನೆಯಲ್ಲಿ ಇರೋರಲ್ಲಿ ಯಾರಿಗಾರು ಒಬ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ಫೀಲ್ ಹೆಂಗಿರ್ತದೆ, ಕಷ್ಟಪಟ್ಟು ಸಾಕಿರೋರಿಗೆ ಅದೇ ಫೀಲ್ ಇರ್ತದೆ. ಅದನ್ನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತಾಗೋದು ಅದು. ಆಮೇಲೆ ಇನ್ನೊಂದು ಏನು ಅಂದರೆ ದೇವ್ರ ದಯೆಯಿಂದ ನಮ್ಮವು ಸಿಕ್ಕಿರೋದು ನಮಗೆ ಅದೃಷ್ಟ. ಎಷ್ಟೋ ದನಗಳು ಕದ್ದವ್ರೆ, ಎಲ್ಲ ವಾಪಸ್ ಬಂದಿಲ್ಲ. ಈಗ ನಮ್ದಾದ್ಮೇಲೂ ಬೈರಪಟ್ಟಣದಲ್ಲಿ ಕಳ್ತನ ಆಯಿತು, 2 ಫಾರಮಲ್ಲಿ ಕಳ್ತನ ಆಯಿತು. ಪೊಲೀಸ್ನವ್ರು ಹೆಂಗೆ ಅಂದರೆ ಅವ್ರದ್ದನ್ನ FIR ಮಾಡೋಕ್ಕೆ ರೆಡಿ ಇಲ್ಲ. ಆ ಥರನೂ ಆಗಿರೋ ಕೇಸ್ಗಳು ತುಂಬ ಐತೆ. ಅದಾದಮೇಲೆ ಮದ್ದೂರು ಸೋಮನಹಳ್ಳಿ ಹತ್ರ 3 ದನಗಳು ಕಳ್ತನ ಆಯಿತು. ಇದೆಲ್ಲ ಪ್ರಚಾರನೂ ಆಗಿಲ್ಲ, ಇನ್ನೊಂದು ಆಗಿಲ್ಲ. ಈ ಥರ 3 ದನ ಅಂದರೆ ಪಾಪ ಅವ್ರನ್ನ ಒಂದ್ಸಲ ಹೇಳ್ತೀನಿ ನಿಮಗೆ, ಅವ್ರ ಅಡ್ರೆಸ್ಸು ಕೊಟ್ಟು ಒಂದ್ಸಲ ಹೋಗಿ ಮಾತಾಡ್ಸಿ. ಅವ್ರದ್ದು ಫೀಲಿಂಗ್ ನಿಮಗೆ ಅರ್ಥ ಆಗುತ್ತೆ. 4 ಜನ ಇದ್ವಿ ನಾವು ಹುಡುಗರುಗಳನ್ನ. ಸ್ವಲ್ಪ ನಮಗೆ ಆ ಟೈಮಲ್ಲಿ ಹಾಲು ಕರಿಯೋಕ್ಕೂ ಮನಸ್ಸಿಲ್ಲ, ಮೇವು ಕುಯ್ಕೊಂಬರೋಕ್ಕೂ ಮನಸ್ಸಿಲ್ಲ. ಬೇರೆ ರೀತಿ ಆಯಿತು. ಅದಾದಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೋ FIR ಮಾಡಿಸಿದ್ವಿ.
ಅದಲ್ದೇ ಅವ್ರ ಕೆಲಸ ಅವ್ರು ಮಾಡ್ತಿದ್ರು. ನಾವು ಅಷ್ಟೇ ಎಲ್ಲೆಲ್ಲಿ ಫಾರಮ್ಗಳಿದ್ದಾವೆ, ಆಮೇಲೆ ಒಂದು ವಾರ ಹಿಂದೆ ಮುಂದೆ ಯಾರ್ಯಾರು ಬಂದು ಹೋಗೋರ ಫಾರಮ್ಗೆ ಎಲ್ಲ ಥರ ಫೋಟೇಜ್ಗಳು ತೆಗ್ದು ನೀಟಾಗಿ ಅಬ್ಸರ್ವ್ ಮಾಡಿ ನಾವು ಒಂದಷ್ಟು ಫಾರಮ್ಗಳು ವಿಸಿಟ್ ಮಾಡ್ದು. ಆಮೇಲೆ ಎಲ್ಲೆಲ್ಲಿ ಹೋಗ್ಬೋದು ಅನ್ನೋದು ಸಂತೆಗಳಿರ್ತವೆ, ಚಿಂತಾಮಣಿ ಸಂತೆ, ಚಂದ್ರಾಯಪಟ್ಟಣ, ಆಮೇಲೆ ಅಲ್ಲಿ KG ಟೆಂಪಲ್ಲು, ಇನ್ನೂ ಸುಮಾರು ಸಂತೆಗಳೈತೆ. ಆ ಟೈಮಲ್ಲಿ ಮಾರನೆಗೆ ಯಾವ ಸಂತೆ ಇತ್ತು ಅಂತ ಅಬ್ಸರ್ವ್ ಮಾಡ್ಕೊಂಡ್ವಿ. ಚಂದ್ರಾಯಪಟ್ಟಣ ಇತ್ತು, ಅಲ್ಲಿ ಹೋದ್ವಿ, ಅಲ್ಲಿ ಹಸ್ಗಳು ಕಂಡಿಲ್ಲ ನಮಗೆ ಯಾವನು. ಮತ್ತು ಅದಾದಮೇಲೆ ಚಿಂತಾಮಣಿ ಸಂತೆಗೆ ಹೋದ್ವಿ, ಅಲ್ಲಿ ಕಂಡಿಲ್ಲ. ಆಮೇಲೆ ಅರ್ಥ ಆಯಿತು ಇದು ಪಬ್ಲಿಸಿಟಿ ಆಗಿರೋದಕ್ಕೆ ದನಗಳೆಲ್ಲೂ ಹೋಗಿಲ್ಲ ಅಂತ ಗೊತ್ತಾಯಿತು. ಒಂದಷ್ಟು ದಿನ ಇದೇ ರೀತಿ ಫಾರಮ್ಗಳು ಎಲ್ಲೆಲ್ಲಿ ಏನೇನು ಇರ್ತವೆ ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅಲ್ಟಿಮೇಟಾಗಿ KR ಪೇಟೆ ಪೊಲೀಸ್ ಸ್ಟೇಷನಿಂದ ಈ ಥರ ಹಿಂಗೆ ಹಸುಗಳು ಸಿಕ್ಕಿದ್ದಾವೆ ಅಂತ ಇನ್ಫಾರ್ಮೇಷನ್ ಬಂತು. ಅವಾಗ ಹೋಗಿ ನೋಡಿದ್ವಿ. ಹೆಂಗೆ ಸಿಗಾಕೊಂಡ್ರು ಸರ್ ಅವರು ಕಳ್ಳರು ನಿಮಗೆ? ಅಲ್ಲೇನು ಮಾಡಿದ್ದಾರೆ ಅಂದರೆ ಹಸುಗಳಿಗೆ ಫೀಡ್ ಕದಿಯಕ್ಕೆ ಹೋಗಿ ಸಿಗಾಕೊಂಡಿರೋದು. ನೈಟ್ ಟೈಮಲ್ಲಿ ಪೊಲೀಸ್ನವ್ರು ರೌಂಡ್ಸ್ ಇದ್ದಾಗ ಸಿಗಾಕೊಂಡಿರೋದು. ಅಲ್ಲಿ ಎನ್ಕ್ವೈರಿ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗೈತೆ ತುಂಬ ಹಸುಗಳು ಕದ್ದವ್ರೆ ಅಂತ ಅವರೇ ಹೇಳಿದ್ಮೇಲೆ ಆಮೇಲೆ ಹೋಗಿ ಸಿಕ್ಕಿರೋದು ನಮಗೆ. ನಾವು ಚನ್ನಪಟ್ಟಣ ಸ್ಟೇಷನಲ್ಲಿ FIR ಮಾಡಿದ್ದು. ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತದೆ. ಆಮೇಲೆ ಮೀಡಿಯಾದಲ್ಲಿ ತುಂಬ ಓಡಾಡ್ತಿತ್ತು, ನ್ಯೂಸ್ ಆಗಿದ್ದರಿಂದ ಎಲ್ಲೆಲ್ಲಿ ಹಸುಗಳು ಕಳ್ತನ ಆಗವೆ ಅನ್ನೋದೆಲ್ಲ ತುಂಬ ನೀಟಾಗಿ ಗೊತ್ತಾಯ್ತಿತ್ತಲ್ಲ. ಆ ಟೈಮಲ್ಲಿ ಅವರನ್ನು ನೋಡಿ ಆಮೇಲೆ ನಮ್ಮನ್ನು ಕಾಲ್ ಮಾಡಿರೋದು. ಅವರು ಅಲ್ಲಿ ಎನ್ಕ್ವೈರಿ ಮಾಡಿದ್ರು. ಅವರು ಫೀಡ್ಸ್ ಕದಿಯೋಕ್ಕೆ ಹೋಗಿ ತಗ್ಲಾಕೊಂಡಾಗ ಎನ್ಕ್ವೈರಿ ಮಾಡಿದ್ರು. ಅವಾಗ ಕಳ್ತನ ಮಾಡಿದಿರಾಗ ಏನೇನು ಕಳ್ತನ ಮಾಡೋರು ಅಂತ ಎನ್ಕ್ವೈರಿ ಮಾಡ್ತಾ ಹೋದಾಗ ಅವ್ರದ್ದೆಲ್ಲ ಬ್ಯಾಕ್ಗ್ರೌಂಡ್ ವಿಚಾರಿಸ್ತಾ ಹೋದಾಗ ಹಸುಗಳೆಲ್ಲ ಕಳ್ತನ ಮಾಡಿ ಅವ್ರು ಶೆಡ್ಡಲ್ಲಿ ಇರೋದೆಲ್ಲ ನೋಡಿದ್ರು. ಆಮೇಲೆ ತುಂಬ ಹಸುಗಳು ಅವ್ರು ಕದಿರೋವೆಲ್ಲ ಮಾರ್ಬಿಟ್ಟಿದ್ರು ಬೇರೆ ಕಡೆಗೆಲ್ಲ. ಅವನ್ನ ಅವ್ರು ಕೊಡ್ಸೋಕ್ಕಾಗಿಲ್ಲ. ಅಟ್ ಪ್ರೆಸೆಂಟು ಗೊಂತಲ್ಲಿ ಏನೇನು ಹಸುಗಳಿದ್ದೋ ಅವನ್ನ ರೈತರಿಗೆ ತಲುಪಿಸಿದ್ರು. ನಿಮ್ಮ ಹತ್ರ ಏನಾದ್ರು ಬ್ರದರು ಇದೇನಾದ್ರು ಹೇಳಿದ್ರೆ ಮತ್ತೆ ಅವರೇ ವಾಪಸ್ ಬರ್ತಾರೆ ನಮ್ಮ ಹತ್ರ ಹುಡಿಕೊಂಡು. ಅವನೇ SP ಹೇಳಿದ್ರು ಅವ್ರು ಕೇಳಿಲ್ಲ. ಅಂದರೆ ನಾರ್ಮಲಾಗಿ ಅವ್ರದ್ದೇನು ಚಾರ್ಜಸ್ ಐತೆ ಅದನ್ನೆಲ್ಲ ಈಸ್ಕೊಂಡೇ ಹಸ್ಗಳು ಕೊಟ್ಟದ್ದು. ಅದ ನಾವು ಹಿಂಗೆ ಹೇಳಂಗಿಲ್ಲ ಲೀಗಲಾಗಿ. ಕಳ್ಕೊಂಡ್ರೆ ಕಷ್ಟ. ಇನ್ನೇನು ಈಗ ನೀವೇ ನೋಡ್ತಿದ್ದೀರ ಯಾರು ನಮಗೆ ಸಪೋರ್ಟ್ ಮಾಡಬೇಕು ಅವರೇ ನಮಗೆ ಮಾಡಲ್ಲ. ವ್ಯವಸ್ಥೆಯಲ್ಲಿ ಯಾರು ಮಾಡ್ಬೇಕು ಅವ್ರು ಮಾಡಲ್ಲ. ನೀವು ಈಗ ಒಂದೇನೇ ಹೋಟ್ಲು ಮಾಡಿ, ಒಂದು ಡಾಬಾ ಮಾಡಿ, ಮತ್ತೊಂದು ಮಾಡಿ, ಇಲ್ಲ ಒಂದು ಗಾಡೀಲಿ ಹೋಯ್ತಾ ಇದ್ರು ಹಿಡ್ದು ಫೈನ್ ಹಾಕ್ತಾರೆ ಹೊರತು ಅದು ಬೇರೆ ರೀತಿಲಿ ಕೆಳಗಡೆ ಕೇಳ್ತಾರೆ ಹೊರತು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋರು ತುಂಬ ಕಮ್ಮಿ ಅವರು. ನೀವೇನೇ ಎಲ್ಲೇ ಹೋಗಿ ಸಣ್ಣ ಪುಟ್ಟ ಏನೇ ಆಗಬೇಕು ಅಂದ್ರೂ ಅದನ್ನು ಮಾಡಲೇಬೇಕು. ನಾವು ಹೇಳೋಕ್ಕಾಗಲ್ಲ ನಾವು ಎಷ್ಟೆಷ್ಟು ಕೊಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ. ಆಮೇಲೆ ಒಂದೇನು ಅಂದರೆ ನಾವು ಅದು ಬಿಡಿ, ನಮಗೆ ಹಸ್ಗಳು ಸಿಗಬೇಕಾಗಿತ್ತು ಅಂತಿದ್ದೋ. ನಾವು ಬರೀ ಹಿಂಗೆ ಕಾರ್ಗೆಲ್ಲ ಡೀಸೆಲ್ ಹಾಕಂದು ಅಲ್ಲಿ ಇಲ್ಲಿ ತಿರ್ಗಿರೋದೇ ಹೆಚ್ಚು ಕಮ್ಮಿ ಒಂದು 50,000-70,000 ಖರ್ಚು ಮಾಡಿಬಿಟ್ಟಿದ್ದೋ ನಾವು. ಬೆಳಿಗ್ಗೆ ಹೇಳ್ತು ಅಂದರೆ ನಮ್ಗೆ ಅದೇ ಕೆಲಸ ಆಗ್ಬಿಟ್ಟಿತ್ತು. ಏನಾದ್ರು ಮಾಡಿ ಆ ಖಾಲಿ ಇರೋ ಗೊಂದಕ್ಕೆ ಅದೇ ಹಸುಗಳನ್ನ ವಾಪಸ್ ತರಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇತ್ತು ಅವತ್ತು. ಎಲ್ಲ ಕಳ್ತನ ಆದಮೇಲೆ ಕೋಟೆ ಬಾಗ್ಲಾಕೋದ್ಕಿಂತ ಮೊದಲೇ ನಾವು ಸೇಫ್ಟಿ ಮಾಡ್ಕೊಂಡು ಹಸುಗಳು ಒಳಗಡೆ ಇಟ್ಕೊಳ್ಳೋದು ನಮ್ಮ ಸೇಫ್ಟಿ ಅದು. ಆಮೇಲೆ ಯಾರು ಬೇರೆಯವ್ರನ್ನ ದೂಷಿಸೋಕ್ಕಾಗಲ್ಲ ನಾವು ಹಿಂಗೆ ಮಾಡಿದ್ರು ಅಂತ. ಮೊದಲು ನಮ್ಮ ಸೇಫ್ಟಿ ನಾವು ಮಾಡೋದು ಮುಖ್ಯ ಮೊದಲು. ಆಮೇಲೆ ಏನು ಅಂದರೆ ಅದೇ ಸೇಫ್ಟಿ ಒಂದು ಮಾಡ್ಕೊಂಡ್ರೆ ಬೇರೆ ಯಾರು ಒಳಗಡೆ ಬರ್ದಿರೋ ಥರ ಮಾಡಬೇಕಷ್ಟೆ. ಇನ್ನು ಬೇರೆದಕ್ಕೇನೇ ಹೋದರೂ ಆನ್ಸರ್ ಸಿಗಲ್ಲ ನಮಗೆ. ಮೊದಲು ನಾವೇ ಸೇಫ್ಟಿ ಮಾಡ್ಕೋಬೇಕು ನಮ್ಮ ಹಸುಗಳು. ಆಮೇಲೆ ಇನ್ನೊಂದೇನು ಅಂದರೆ ನಾವು ವ್ಯಾಪಾರ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಹಸುಗಳು ನೋಡ್ತೀವಿ ಅಂತ ಬರ್ತಾರೆ. ಎಲ್ಲರನ್ನೂ ಸುಮ್ಮನೆ ಒಳಗಡೆ ಬಿಡಬಾರ್ದು ದನಗಳು ನೋಡ್ಸೋಕ್ಕೆ. ತುಂಬ ಬೇರೆ ರೀತಿಯಲ್ಲಿ ಇರ್ತದೆ. ತುಂಬ ಅಬ್ಸರ್ವ್ ಮಾಡಿ ದನ ಯಾವ ಚೆನ್ನಾಗೈತೆ, ಕಲರಲ್ಲಿ ಯಾವ ಐತೆ, ಯಾವ್ಯಾವ ರೀತಿಯ ಬ್ರೀಡ್ ಸೆಲೆಕ್ಷನ್ ಮಾಡಿ ಅವು ದನ ಹಿಡ್ಕೊಂಡಿರೋದು. ಅವಾಗ ಒಂದು ಕ್ಲಿಯರ್ ಆಯಿತು ನಮಗೆ. ಈಗ ಕಟಿಂಗ್ ಹಿಡ್ಕೊಂಡು ಹೋಗೋರೆ ಬೇರೆ, ಇದು ಯಾರೋ ಬೇಕು ಅಂತಲೇ ಹಿಡ್ದಿರೋದು ಇವರು ಪಕ್ಕಾ ಕಳ್ರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗೋಯ್ತು ನಮಗೆ.